ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತಂಡ ಇವತ್ತಿನಿಂದ ತನಿಖೆಯನ್ನ ಪ್ರಾರಂಭ ಮಾಡುತ್ತೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇವತ್ತು ಅಖಾಡಕ್ಕಿಳಿದು ಧರ್ಮಸ್ಥಳ ಹೆಣಹೂತ ಪ್ರಕರಣದ ಎಲ್ಲಾ ತರಹದ ಮಾಹಿತಿ ಸಂಗ್ರಹ ಮಾಡುತ್ತೆ. ಇವತ್ತು ತನಿಖೆಯನ್ನ ಆರಂಭಿಸಲಿದೆ ವಿಶೇಷ ತನಿಖಾ ತಂಡ. ಎಸ್ಐಟಿ ಎಸ್ಪಿ ಸಿಎ ಸೈಮನ್ ತಂಡದಿಂದ ಇವತ್ತು ಧರ್ಮಸ್ಥಳ ಭೇಟಿಯಾಗುತ್ತೆ. ಧರ್ಮಸ್ಥಳ ಠಾಣೆಗೆ ಭೇಟಿ ನೀಡಲಿರುವ ಎಸ್ಐಟಿ ಎಸ್ಪಿ ನೇತೃತ್ವದ ತಂಡ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. 1998ರಿಂದ ಹಿಡಿದು 2014ರವರೆಗೆ ಧರ್ಮಸ್ಥಳದಲ್ಲಿ ಕೆಲಸಕ್ಕಂತ ಇದ್ದೆ ಅಂತ ಹೇಳಿ ದೂರು ಕೊಟ್ಟಿದ್ನಲ್ಲ, ಆತನ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿ ಕಲೆ ಹಾಕಲಿದ್ದಾರೆ. 4ರಂದು ಎಫ್ಐಆರ್ ದಾಖಲಾಗಿತ್ತು, ಅರ್ಥಾತ್ ಜುಲೈ 4ನೇ ತಾರೀಕು. ಆ ಎಫ್ಐಆರ್ ನಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ ರಾಜ್ಯವನ್ನ ದಾಟಿ ದೇಶದಾದ್ಯಂತ ಸಂಚಲನವನ್ನ ಮೂಡಿಸಿತ್ತು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿತ್ತು. ಈ ಪ್ರಕರಣದಲ್ಲಿ ಏನೇನಾಗಿದೆ, ಆರೋಪಗಳು ಏನೇನಿದಾವೆ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳು ಸಿಗಬಹುದಾ, ಆರೋಪ ಸತ್ಯ ಆಗಿರಬಹುದಾ, ಆರೋಪ ಸುಳ್ಳಾಗಿರಬಹುದಾ, ಇವೆಲ್ಲವೂ ಕೂಡ ನೋಡಿ. ಧರ್ಮಸ್ಥಳದ ಎಸ್ಐಟಿ ಟೀಮ್ ಸಿಎ ಸೈಮನ್ ಇರ್ತಾರೆ, ಎಸ್ಪಿ ಡಿಸಿಆರ್ಎ ಎಸಿ ಲೋಕೇಶ್, ಡಿವೈಎಸ್ಪಿ ಉಡುಪಿಯ ಅಧಿಕಾರಿ, ಜೊತೆಗೆ ಮಂಜುನಾಥ್ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಆ ತಂಡದಲ್ಲಿದ್ದಾರೆ. ಇಸಿ ಸಂಪತ್ ಇರ್ತಾರೆ ಇನ್ಸ್ಪೆಕ್ಟರ್ ಅವರು, ಕೆ ಕುಸುಮಧರ್ ಪೊಲೀಸ್ ಇನ್ಸ್ಪೆಕ್ಟರ್. ಈ ಎಲ್ಲ ಅಧಿಕಾರಿಗಳನ್ನೊಳಗೊಂಡ ಒಂದು ತಂಡ ಅದು. ಮಂಜುನಾಥ್ ಗೌಡ ಪೊಲೀಸ್ ಇನ್ಸ್ಪೆಕ್ಟರ್, ಪಿಡಿ ಪವಿತ್ರ ತೇಜ್ ಇನ್ಸ್ಪೆಕ್ಟರ್, ಕೋಕಿಲಾ ನಾಯಕ್ ಸಬ್ ಇನ್ಸ್ಪೆಕ್ಟರ್. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಶಿವಶಂಕರ್ ಸಬ್ ಇನ್ಸ್ಪೆಕ್ಟರ್, ಇನ್ನು ರಾಜ್ಕುಮಾರ್ ಉಕ್ಕಳ್ಳಿ ಸಬ್ ಇನ್ಸ್ಪೆಕ್ಟರ್, ಆರ್ ಸುಹಾಸ್ ಸಬ್ ಇನ್ಸ್ಪೆಕ್ಟರ್. ಪ್ರತ್ಯೇಕವಾದ ಜವಾಬ್ದಾರಿಗಳನ್ನು ಕೊಟ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾರ, ಅದು ಎಸ್ಐಟಿ ಟೀಮಿನ ನಿರ್ಧಾರಕ್ಕೆ ಬಿಟ್ಟಿರುವಂತಹದ್ದು. ವಿನೋದ್ ಎಸ್ ಕಾಳಪ್ಪನವರ್ ಸಬ್ ಇನ್ಸ್ಪೆಕ್ಟರ್, ಜೆ ಗುಣಪಾಲ್ PSI, ಸುಭಾಷ್ ಕಾಮತ್, ಹೀಗೆ ಅನೇಕರು. ಹರೀಶ್ ಬಾಬು ಹೆಡ್ ಕಾನ್ಸ್ಟೇಬಲ್, ಪ್ರಕಾಶ್ ಹೆಡ್ ಕಾನ್ಸ್ಟೇಬಲ್, ನಾಗರಾಜ್ ಹೆಡ್ ಕಾನ್ಸ್ಟೇಬಲ್, ದೇವರಾಜ್ ಹೆಡ್ ಕಾನ್ಸ್ಟೇಬಲ್, ಹೀಗೆ ಅನೇಕರನ್ನ ಆಯ್ಕೆ ಮಾಡಿಕೊಂಡು ಒಳಗೊಂಡ ಎಸ್ಐಟಿ ತಂಡ. ಆ ಎಸ್ಐಟಿ ತಂಡ ಇವತ್ತು ಪ್ರಾರಂಭ ಮಾಡುತ್ತೆ. ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದ ನಂತರ ಅದಕ್ಕೆ ಅದರದೇ ಆದಂಥ ರೀತಿ ರಿವಾಜುಗಳಿರ್ತಾವೆ, ಅವೆಲ್ಲವನ್ನು ಮುಗಿಸಿಕೊಂಡು ಇವತ್ತು ಪ್ರಾರಂಭದ ದಿನ ಆಗಿ ಮಾರ್ಪಡುತ್ತೆ. ಎಸ್ಐಟಿ ತಂಡ ಸಂದೇಹ ಬಂದ ಕಡೆಗಳಿಗೆಲ್ಲ ಹೋಗಬಹುದು. ಅವರಿಗೆ ಬೇಕಾಗಬಹುದಾದ, ಅರ್ಥಾತ್ ಈ ಪ್ರಕರಣಕ್ಕೆ ತಾಳೆ ಹಾಕಿ ನೋಡೋದಕ್ಕೆ ಮಾನದಂಡವೆನಿಸುವ ಎಲ್ಲ ಸಾಕ್ಷಿಗಳನ್ನು ಕೂಡ ಅವರು ಕಲೆ ಹಾಕಬಹುದು. ಸಂಬಂಧಪಟ್ಟವರನ್ನ ತನಿಖೆ ಮಾಡಬಹುದು, ಸಂಬಂಧಪಟ್ಟವರನ್ನ ಎನ್ಕ್ವೈರಿ ಮಾಡಬಹುದು, ನೋಟಿಸ್ ಕೊಟ್ಟು ತನ್ನ ಕಸ್ಟಡಿಗೂ ಕೂಡ ಕರ್ಕೊಂಡು ಹೋಗಬಹುದು. ಸೊ ಅಲ್ಲಿ ಒಂದಷ್ಟು ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಆಧಾರದಲ್ಲಿ ಸಂದೇಹ ಬಂದವರನ್ನೆಲ್ಲರನ್ನೂ ಕೂಡ ಕರೆದು ವಿಚಾರಣೆ ನಡೆಸೋ ಸಾಧ್ಯತೆಗಳು ಇರ್ತಾವೆ. ಇದು ಎಸ್ಐಟಿ ಟೀಮಿನ ಒಂದು ವಿಶೇಷವಾದಂತಹ ತನಿಖೆಗಳು. ಇವತ್ತಿನಿಂದ ಧರ್ಮಸ್ಥಳ ಹೆಣಹೂತ ಪ್ರಕರಣ ಮಾತ್ರ, ಕೆಲವರು ತನ್ನ ಗ್ರಹಿಕೆಗೆ ತಕ್ಕನ ಹಾಗೆ ಬೇರೆ ಬೇರೆ ಪ್ರಕರಣಗಳು ಕೂಡ ಇದರಲ್ಲಿ ಬರಬಹುದಾ? ಬರೋದಿಲ್ಲ. ಎಸ್ಐಟಿ ತಂಡಕ್ಕೆ ಸರ್ಕಾರ ಆದೇಶ ಕೊಟ್ಟಿರುವಂತಹದ್ದು ಧರ್ಮಸ್ಥಳ ಹೆಣಹೂತ ಪ್ರಕರಣದ ಮಾತ್ರ ತನಿಖೆ. ಸೊ ಹಾಗಾಗಿ ಆ ತನಿಖೆಗೆ ಏನೇನು ಬೇಕೋ, ಆ ತನಿಖೆಗೆ ಸನಿಹ ಆಗುವ, ಆ ತನಿಖೆಯ ವ್ಯಾಪ್ತಿಗೆ ಬರುವ ಅಷ್ಟರ ಮಟ್ಟಿಗಿನ ಗರಿಷ್ಠ ಪ್ರಾಮಾಣಿಕ ಪ್ರಯತ್ನ ಎಸ್ಐಟಿ ಮಾಡುತ್ತೆ ಅಂತ ಹೇಳಿ ಸರ್ಕಾರನೇ ಹೇಳಿತ್ತು. ಆ ಸರ್ಕಾರ ಹೇಳಿದಂತೆ ಎಸ್ಐಟಿ ತಂಡದ ತನಿಖೆ ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಇನ್ನು ಸಾಕ್ಷಿದಾರನನ್ನ ಕರೆದುಕೊಂಡು ಹೋಗಿ ಹೂತಿಟ್ಟ ಜಾಗವನ್ನ ಯಾವಾಗ ರಿವೀಲ್ ಮಾಡ್ತಾರೋ ಅಥವಾ ಅದನ್ನು ಪುನಃ ತೆಗೆಯುವಂತಹ ಪ್ರಯತ್ನಗಳು ಯಾವತ್ತಿನಿಂದ ನಡೆಯುತ್ತೋ ಒಂದು ವರ್ಗ ಅದಕ್ಕೊಂದು ಕಾತರ. ಸೊ ಏನೇ ಇದ್ರೂ ಕೂಡ ಕಟ್ಟಕಡೆಯದಾಗಿ ನ್ಯಾಯ ಹೊರಗೆ ಬರಬೇಕು ಅಂಥೇಳಿ ಜನಸಾಮಾನ್ಯರ ಕೂಗು. ಸೊ ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಅಥವಾ ಆ ಒಂದು ಪ್ರಕರಣದ ತನಿಖೆ ಇವತ್ತಿನಿಂದ ಪ್ರಾರಂಭ ಎನ್ನುವಂತಹದ್ದು ನಿಜಕ್ಕೂ ಕೂಡ ಈ ಪ್ರಕರಣವನ್ನು ಮತ್ತಷ್ಟು ಅದರ ತೀವ್ರತೆಯನ್ನು ಹೆಚ್ಚು ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.